ಮುಟ್ಟಾದ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಬಾರದು ಅಥವಾ ದೇವರ ಪೂಜೆ ಮಾಡಬಾರದು ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿ ಬಹಳ ಹಳೆಯದು. ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಅದರ ಹಿಂದೆ ಇರುವ ಧಾರ್ಮಿಕ, ಐತಿಹಾಸಿಕ ಮತ್ತು ವೈಜ್ಞಾನಿಕ ಅಂಶಗಳನ್ನು ಒಟ್ಟಾಗಿ ನೋಡಬೇಕು. ಮಹಿಳೆಯರಲ್ಲಿ ನಡೆಯುವ ಮಾಸಿಕ ಧರ್ಮವು ಸಹಜವಾದ ದೈವಿಕ ಪ್ರಕ್ರಿಯೆ. ಇದು ಯಾವುದೇ ರೀತಿಯಲ್ಲಿ ಅಶುದ್ಧತೆಯನ್ನು ಸೂಚಿಸುವುದಿಲ್ಲ. ಇದು ಪ್ರಕೃತಿಯ ನಿಯಮವಾಗಿದ್ದು ಮಹಿಳೆಯರ ಆರೋಗ್ಯದ ಒಂದು ಮುಖ್ಯ ಭಾಗವಾಗಿದೆ. ಆದರೂ ಪುರಾತನ ಕಾಲದಲ್ಲಿ ಮಾಸಿಕ ಧರ್ಮದ ಸಮಯದಲ್ಲಿ ಮಹಿಳೆಯರನ್ನು ಅಶೌಚ ಸ್ಥಿತಿಯಲ್ಲಿದ್ದಾರೆ ಎಂದು ಪರಿಗಣಿಸಲಾಗುತ್ತಿತ್ತು. ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ದೇವಸ್ಥಾನಗಳಿಗೆ ಸಂಬಂಧಿಸಿದಂತೆ ಶುದ್ಧತೆ ಮತ್ತು ಪವಿತ್ರತೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ದೇವಾಲಯಗಳನ್ನು ಶಕ್ತಿಯ ಕೇಂದ್ರಗಳೆಂದು ಭಾವಿಸಿ ಅಲ್ಲಿ ಶೌಚದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಮಾಸಿಕ ಸಮಯದಲ್ಲಿ ಮಹಿಳೆಯರು ದೇವಸ್ಥಾನ ಪ್ರವೇಶಿಸಬಾರದು ಎಂಬ ಸಂಪ್ರದಾಯ ಹುಟ್ಟಿಕೊಂಡಿತು. ಆದರೆ ಈ ನಂಬಿಕೆಯ ಹಿಂದೆ ಇರುವ ನಿಜವಾದ ಕಾರಣಗಳನ್ನು ನೋಡಿದರೆ ಅದು ಮಹಿಳೆಯರನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಬಂದದ್ದಲ್ಲ. ಹಳೆಯ ಕಾಲದಲ್ಲಿ ಇಂದಿನಂಥ ಸ್ವಚ್ಛತಾ ಸೌಲಭ್ಯಗಳು ಇರಲಿಲ್ಲ. ಸ್ಯಾನಿಟರಿ ಉತ್ಪನ್ನಗಳ ಕೊರತೆ ಇದ್ದುದರಿಂದ ಮಹಿಳೆಯರಿಗೆ ಮಾಸಿಕ ಸಮಯದಲ್ಲಿ ಬಹಳ ಅಸೌಕರ್ಯವಾಗುತ್ತಿತ್ತು. ದೇಹದಲ್ಲಿ ನೋವು, ದಣಿವು, ಅಸ್ವಸ್ಥತೆ ಇರುತ್ತಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ವಿಶ್ರಾಂತಿ ಸಿಗಬೇಕು ಎಂಬ ಕಾರಣದಿಂದ ಸಮಾಜ ಕೆಲವು ನಿಯಮಗಳನ್ನು ರೂಪಿಸಿತು. ಪೂಜೆ ಮಾಡಬಾರದು, ದೇವಸ್ಥಾನಕ್ಕೆ ಹೋಗಬಾರದು ಎಂಬುದು ನಿಜವಾಗಿ ಮಹಿಳೆಯರಿಗೆ ವಿಶ್ರಾಂತಿ ನೀಡುವ ಒಂದು ವಿಧಾನವಾಗಿತ್ತು. ಆದರೆ ಕಾಲಕ್ರಮೇಣ ಈ ನಿಯಮಗಳು ಕಟ್ಟುನಿಟ್ಟಿನ ನಿಷೇಧಗಳಾಗಿ ಬದಲಾದವು. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಮಾಸಿಕ ಧರ್ಮವು ಸಂಪೂರ್ಣ ಸಹಜ ಮತ್ತು ಆರೋಗ್ಯಕರ ಪ್ರಕ್ರಿಯೆ. ಈ ಸಮಯದಲ್ಲಿ ಮಹಿಳೆಯರು ಅಶುದ್ಧರಾಗುವುದಿಲ್ಲ. ದೇವಸ್ಥಾನಕ್ಕೆ ಹೋಗುವುದರಿಂದ ಅಥವಾ ದೇವರ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಆದರೂ ಕೆಲ ಮಹಿಳೆಯರಿಗೆ ಈ ಸಮಯದಲ್ಲಿ ದೈಹಿಕವಾಗಿ ದಣಿವು, ಹೊಟ್ಟೆ ನೋವು ಅಥವಾ ಮನೋಭಾವ ಬದಲಾವಣೆಗಳು ಕಾಣಿಸಬಹುದು. ಆದ್ದರಿಂದ ಅವರು ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಇದು ನಿಷೇಧವಲ್ಲ, ಆರೋಗ್ಯದ ದೃಷ್ಟಿಯಿಂದ ಕೊಡುವ ಸಲಹೆ ಮಾತ್ರ. ಕೆಲವರು ಆಧ್ಯಾತ್ಮಿಕವಾಗಿ ಹೇಳುವುದೇನೆಂದರೆ ಮಾಸಿಕ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಶಕ್ತಿಯ ಹರಿವು ಬದಲಾಗುತ್ತದೆ. ಅವರು ಹೆಚ್ಚು ಒಳಮುಖ ಸ್ಥಿತಿಯಲ್ಲಿ ಇರುತ್ತಾರೆ. ಈ ಸಮಯದಲ್ಲಿ ಹೊರಗಿನ ಪೂಜೆಗಿಂತ ಒಳಗಿನ ಶಾಂತಿ ಮತ್ತು ವಿಶ್ರಾಂತಿ ಮುಖ್ಯವಾಗುತ್ತದೆ ಎಂಬ ಅಭಿಪ್ರಾಯವೂ ಇದೆ. ಇದನ್ನು ಒಂದು ರೀತಿಯ ಆತ್ಮಪರಿಚಯದ ಸಮಯವೆಂದು ಕೂಡ ಕೆಲವರು ಪರಿಗಣಿಸುತ್ತಾರೆ. ಆದರೂ ಇದು ಕಟ್ಟುನಿಟ್ಟಾದ ನಿಯಮವಲ್ಲ. ಸಾಮಾಜಿಕವಾಗಿ ಈ ನಂಬಿಕೆಗಳು ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರು ತಮ್ಮನ್ನು ಅಶುದ್ಧ ಎಂದು ಭಾವಿಸುವ ಪರಿಸ್ಥಿತಿ ಉಂಟಾಗುತ್ತದೆ. ಇದು ತಪ್ಪು ಕಲ್ಪನೆ. ಮಾಸಿಕ ಧರ್ಮವು ಮಹಿಳೆಯ ಶಕ್ತಿಯ ಸಂಕೇತವಾಗಿದ್ದು ಅದನ್ನು ಗೌರವದಿಂದ ನೋಡಬೇಕು. ಇಂದಿನ ಕಾಲದಲ್ಲಿ ಮಹಿಳೆಯರು ಶಿಕ್ಷಣ ಮತ್ತು ವೈಜ್ಞಾನಿಕ ಅರಿವಿನ ಮೂಲಕ ಈ ವಿಷಯವನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥಮಾಡಿಕೊಂಡಿದ್ದಾರೆ. ಹಲವರು ದೇವಸ್ಥಾನಕ್ಕೆ ಹೋಗುತ್ತಾರೆ, ಪೂಜೆ ಮಾಡುತ್ತಾರೆ, ಕೆಲವರು ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಎರಡೂ ವೈಯಕ್ತಿಕ ಆಯ್ಕೆಯ ವಿಷಯಗಳಾಗಿವೆ. ಇಂದಿನ ಸಮಾಜದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಮಹಿಳೆಯರ ಆರೋಗ್ಯ ಮತ್ತು ಆರಾಮ. ಯಾರಿಗೆ ಹೇಗೆ ಸೌಕರ್ಯವಾಗುತ್ತದೆಯೋ ಹಾಗೆ ಅವರು ನಡೆದುಕೊಳ್ಳಬಹುದು. ಭಕ್ತಿ ಎನ್ನುವುದು ಹೊರಗಿನ ಆಚರಣೆಗಿಂತ ಮನಸ್ಸಿನ ಭಾವನೆ. ದೇವರು ದೇವಸ್ಥಾನದಲ್ಲಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಇದ್ದಾನೆ ಎಂಬ ಅರಿವು ಮುಖ್ಯ. ಆದ್ದರಿಂದ ಮುಟ್ಟಾದ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಬಾರದು ಎಂಬುದು ಒಂದು ಪರಂಪರೆ ಆಧಾರಿತ ನಂಬಿಕೆ ಮಾತ್ರ. ಅದು ಕಡ್ಡಾಯ ನಿಯಮವಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು. ಕೊನೆಗೆ ಹೇಳುವುದಾದರೆ ಮಹಿಳೆಯರ ಗೌರವ, ಆರೋಗ್ಯ ಮತ್ತು ಮನಃಶಾಂತಿ ಅತ್ಯಂತ ಮುಖ್ಯ. ಸಂಪ್ರದಾಯಗಳನ್ನು ಗೌರವಿಸುವುದು ಒಳ್ಳೆಯದೇ, ಆದರೆ ಅವುಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಇನ್ನಷ್ಟು ಮುಖ್ಯ.
ಭಕ್ತಿ ಮನಸ್ಸಿನಲ್ಲಿ ಇದ್ದರೆ ದೇವರು ಎಲ್ಲೆಡೆ ಇರುತ್ತಾನೆ ಮತ್ತು ಮಹಿಳೆಯರನ್ನು ಗೌರವಿಸುವುದೇ ನಿಜವಾದ ಪೂಜೆ ಎಂಬುದನ್ನು ಮರೆಯಬಾರದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.